ನಮಸ್ತೆ ಎಲ್ಲರಿಗೂ. ನೋಡಿ, ದಿನಚರಿ ಜೀವನದಲ್ಲಿ ಇದೊಂದು ಮನೆ ನೀಟಾಗಿ ಇಕ್ಕೊಬಿಟ್ರೆ ಸಾಕೋಗ್ರು. ಕ್ಲೀನಾಗಿ ಎತ್ತಿಗಿದ್ದೀನಿ, ನೀಟಾಗಿ ಇಕ್ಕಿದ್ದೀನಿ. ಯೂನಿಫಾರ್ಮ್ ಅಲ್ಲಿ, ಚಾರ್ಜರ್ ಇಲ್ಲಿ, ಬಟ್ಟೆ ಇಲ್ಲಿ, ಲೈಟ್ ಉರಿತೈತೆ, ಡೋರ್ ಹಾಕಿದ್ರೆ ಆಫ್ ಆಗುತ್ತೆ. ಗ್ಲಾಸ್ ಎಲ್ಲ ಒರೆಸ್ಬೇಕು. ಅದು ಇವಾಗ ಬಿದ್ದೋಗ್ಬಿಟ್ಟಿದೆ. ಲಾಕ್ ಮಾಡ್ಬಿಟ್ಟೆ ಹೊರಡೋಣ. ಎಲ್ಲಿಗೆ? ಬ್ಲಾಕ್ ಟೀ. ಬನ್ನಿ ಕುಡಿಯೋಣ ಬ್ಲಾಕ್ ಟೀನ. ಇವಾಗ ಇಬ್ನಿ ಸಿಕ್ಕಾಬಿಟ್ಟೈತೆ ನೋಡಿದ್ರು, ಜಾಸ್ತಿ ಐತಿ ಇಬ್ನಿ. ಹೈದ್ರಾಬಾದ್ ಟ್ರಾನ್ಸ್ಪೋರ್ಟ್ ಇದು ಗಾಡಿಗಳು. ರಾತ್ರಿ ನನ್ನ ಫ್ರೆಂಡ್ ಹೊರಟೋಗೈತೆ. ನಾವು ಲೈಟಾಗಿ ಒಂದು ಕಾಫಿ ಕುಡ್ದು, ಇಲ್ಲಿ ರಾಜ್ಯರು ಇವರು ನೋಡಿ ಎಷ್ಟು ಜನ ಅವ್ರೆ. ಬ್ಲಾಕಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಬ್ರೋನ್ ಚೆನ್ನಾಗಿ ಕಾಣಿಸ್ತೈತೆ ನೋಡಿದ್ರು ಅಲ್ಲ. ಬನ್ನಿ ಟೀ ಕುಡಿಯೋಣ, ಬ್ಲಾಕ್ ಟೀನ. ಅವ್ರು ಬ್ಲಾಕ್ ಟೀ, ಚಾಯ್, ಡಿಕಾಕ್ಷನ್, ಒಂದು ಸಿಂಗಲ್ ಬ್ಲಾಕ್ ಟೀ ಹೇಳಿದಿರ್ತೀನಿ, ತಂದು ಕೊಡ್ತಾರೆ. ಥಂಡಿ ಡಬ್ಬ ಚೇರ್ ಮೇಲೆ ಕೂತ್ಕೊಳ್ಳಾಗತ್ತಲ್ಲ ಗುರು. ಏನ ಇಷ್ಟೊಂದು ತಣ್ಣಗೈತಿಲ್ಲಿ. ಯಪ್ಪ, ಕಾಫಿ ಹೊಡ್ಬಿಡೋಣ. ನಿಂತಿ ಬಂತು ಗುರು ಬ್ಲಾಕ್ ಟೀ. ನೋಡುಗುರು, ಹೈದ್ರಾಬಾದಿನ ಬ್ಲಾಕ್ ಟೀ. ಏನೇ ಎಲ್ಲರೂ ಕುಡಿಯೋಣ. ಟೀ ಕುಡಿಯೋದಾಯ್ತು. ಈ ಲೋಟನ ಇಟ್ಬಿಟ್ಟು ಅವ್ರಿಗೆ ಅಮೌಂಟ್ ಹಾಕ್ಬಿಟ್ಟೆ ಹೋಗೋಣ. ಬನ್ನಿ. ಕೆತ್ನಾ 10 ಹಾಕಿದ ಹೋಗೋಣ ಬನ್ನಿ. ಗಾಡಿ ಸಿಕ್ಕಾಬಿಟ್ಟ ಧೂಳು ಗುರು. ಥಂಡಿ ಬೇರೆ, ವರ್ಷಗಾಲ. ಆಮೇಲೆ ಬಿಸಿಲು ಬಂದಾಗ ಎಲ್ಲರೂ ವರ್ಷನ. ಆಮೇಲೆ ನೋಡಿ, ಅಲ್ಲಿ 2 ಗಾಡಿ ನಿಂತವೆ, ಇದೊಂದು ಗಾಡಿ ನಿಂತೈತೆ, ನಂದೊಂದು 4 ಗಾಡಿ. ಟ್ರಾನ್ಸ್ಪೋರ್ಟಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಏನು ಗೊತ್ತಾಗುರು? ನಾವು ಬಂದು ನಿಂತ್ಕೊಂತೀವ, ತಿರ್ಗಾ ಒಂದು 5-10 ಜನ ಅಲ್ಲಿ ಮುಂದೆ ಅವ್ರ ಮುಂದೆ ಕೂತ್ಕೊಂತೀವ. ಕುಂತಾಗ ಯಾರು ಹೋಯ್ತೀರಾ ಅಂತ ಪರೀಕ್ಷೆ ಮಾಡಿದಾಗ ಎಲ್ಲರಿಗೂ ಒಂದು ಮನ್ಸಲ್ಲಿ ಕುತೂಹಲ ಇರುತ್ತೆ. ಅದೆಲ್ಲರಿಗೂ ಇರುತ್ತೆ, ಅದು ನಿಮಗೂ ಗೊತ್ತೈತೆ. ನಾನು ಹೋಗ್ಬೇಕು ಅನ್ನೋದು ಇರುತ್ತೆ. ನಾನು ಯಾರು ಮುಂದೆ ಇರ್ತಾರೋ ಅವ್ರು ಹೋಗಲ್ಲ ಅನ್ನೋದೊಂದು ಮಾತು ಎತ್ತರೆ ಸಾಕು. ಇನ್ನು ನಾವು 3-4 ಜನ ಇರ್ತೀವಲ್ಲ ಗುರು, ನಾವು ಹೋಗ್ತೀವಿ. ಅವಾಗ ಇನ್ನೂ 1 ಸಾವಿರ ಡೌನ್ ಆಗ್ಬಿಡುತ್ತೆ. ಇದು ಕೆಟ್ಟ ಅಭ್ಯಾಸಗಳು. ಇದನ್ನ ನಾವೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಬಾಡಿಗೆ ಒಂದು ಲಿಮಿಟಲ್ಲಿ ಹೋಗ್ಬೋದು. ನಿಮ್ಮ ಅಭಿಪ್ರಾಯ ಏನಂತ ಇದ್ರಲ್ಲಿ ತಿಳಿಸಿ. ಈ ಹೇಳಿದ ಮಾತಿಗೆ ಏನಾದರೂ ತಪ್ಪಾಗಿರೋ ಕ್ಷಮೆ ಇರಲಿ. ಸರಿನಾ ಗುರು? ರಾತ್ರಿ ಒಂದು ಬಾಡಿಗೆ ಬುಕ್ ಆಗಿತ್ತು. ಲೊಕೇಶನ್ ನೋಡಿದ್ರು ಹೊಲ್ಡನ. ಇಲ್ಲಿಂದ ಲೋಡ್ ಸಿಕ್ಕಿರೋದು ರಾತ್ರಿ ನನ್ನ ಅದೃಷ್ಟ ಸಿಕ್ಕೈತೆ. ಹೊಲ್ಡನ ಮೊನ್ನೆ ಗ್ಲಾಸ್ ಒಡ್ಸ್ಕೊಳ್ಳೋಣ. ಗ್ಲಾಸ್ ಒಡ್ಸ್ಕೊಳಕ್ಕೆ ಗುರು ಸಿಕ್ಕಾಬಿಡ ಧೂಳಾಗ್ಬಿಡೈತೆ. ಆ ಥರ ಇದನ್ನ ಮಾಡೋದನ್ನೋದೇ ಅರ್ಥ ಆಯ್ತಲ್ಲ ಗುರು. ಇದನ್ನ ನೋಡೋಣ ಬನ್ನಿ. ಅವೆಲ್ಲ ಬಿದ್ದೋಗ್ಬಿಟ್ಟಿದೆ ಗುರು. ಇದು ಎಡ್ಜಲ್ಲಿ ಇದು ಎಷ್ಟು ಹಾಳ ಇದು ಗೊತ್ತಾ? 3 ಅಡಿ 4 ಅಡಿ ಐತೆ. ಬೆಳಗಿನ ಕುಂಬಳಕ್ಕೆ ಹೊಡೆದೋಗಿರೋದು. ಈ ಕಡೆ ಒಡ್ಸೋಣ, ಆ ಕಡೆ ಒಡ್ಸ್ಬಿಟ್ಟಿದ್ದೀನಿ, ಈ ಕಡೆ ಒರೆಸ್ಬೇಕು. ಒಳಗೆ ಒಡ್ಸ್ಬೋದು ಗುರು. ಆಚೆ ಧೂಳ್ನ ಅದು ಹೆಂಗೆ ಒಡ್ಸೋದು ಅನ್ನೋದೇ ಅರ್ಥ ಆಯ್ತಲ್ಲ ಗುರು. ನೀರಿದ್ದೀರ ಎಡ್ಸಿದ್ರೆ ಹೊರಟೋಗಿರೋದು. ಇಲ್ಲಿ ನೀರು ಬೇರೆ ಇಲ್ಲ. ಏನೇ ಪ್ರಯತ್ನ ಮಾಡಿದ್ರು ಧೂಳು ಮಾತ್ರ ಲೋಡ್ಗುರು ಹೆಂಗ್ ಹೋಗ್ತೈತೆ. ಯಪ್ಪ, ಗಾಡಿನೇ ವಿಚಿತ್ರವಾಗಿ ಕಾಣಿಸ್ತಾಯ್ತಲ್ಲ ಗುರು. ಡಿಸೈನ್ ಆಗೋಯ್ತು ಗುರು. ಇವಾಗ ನೋಡಿ ಗ್ಲಾಸ್. ಅಮ್ಮ, ಗುರತ್ತ ಗ್ಲಾಸ್ ವಿಚಿತ್ರವಾಗಿ ಆಗೋಯ್ತಂತ. ಶೇಪ್ ವಿಚಿತ್ರಗಾಯ್ತು, ಬೇಜಾರಾಗ್ಬಿಡ್ತೈತ. ಎಲ್ಲಾರು ನೀರ್ ಸಿಕ್ಕಿದ್ರೆ ತೊಳಿಬೇಕಪ್ಪ. ಎಲ್ಲಾರು ನೀರ್ ಸಿಗ್ಲಿ ತೊಳಿತೀನಿ. ಯೂನಿಫಾರ್ಮ್ ಹಾಕೋಣ. ಪೊಲೀಸರು ಜರ್ಕಿನ್ ಹಾಕೊಂಡಿದ್ರೆ ನೆನ್ನೆ ಫೈನು ಬಿದ್ದಿರೋದು. ಏನ್ ಮಾಡೋದು ಗೊತ್ತಿಲ್ಲ. DL ಅಂತ ಇಸ್ಕೊಂಡ್ ಚೆಕ್ ಮಾಡಾರೆ. ಹಾಕೊಂಡಿ ಒಂದ್ ಬಾಡಿಗೆ ಆಯ್ತಲ್ಲ, ಹೊರಡೋಣ ಬೆಂಗಳೂರಿಗೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಯಾಕಂದ್ರೆ ಎಲ್ಲೋ ಯೂನಿಫಾರ್ಮ್ ಅಂತ ಕೇಳಿದ್ರೆ ತೋರ್ಸ್ಬೋದಲ್ಲ ಒಳಗೆ ಹಾಕೊಂಡಿದಂತ. ಅದಕ್ಕೆ ನನಗೂ ಬೆಚ್ಚಗಿರುತ್ತೆ, ಥಂಡಿನೂ ಕಂಟ್ರೋಲ್ ಆದಂಗಿರುತ್ತೆ. ಹೊರಡೋಣ. ಆ ಕಡೆ ಮಿರರ್ ಹೊಡ್ಸಿದೀನಿ, ಈ ಕಡೆ ಮಿರರ್ ನಾ ಮರ್ತೋಗಿದ್ದೀನಿಲ್ಲ ಗುರು. ಹೋಗಪ್ಪ ಅಂತ. ಆಯ್ತು, ಹೊರಡದೆ ಇನ್ನ ಕೆಲ್ಸ. ಬನ್ನಿ ಹೋಗೋಣ. ಕಂಟ್ರೋಲ್ ಈಸ್ ಕಂಟ್ರೋಲ್, ಸ್ಟಾರ್ಟ್ ಈಸ್ ಸ್ಟಾರ್ಟ್. ಗುರು ಬೆಳಿಗ್ಗೆ 8:15 ಇಬ್ನಿ ನೋಡ್ಗುರು ಹೆಂಗ್ ಕಾಣಿಸ್ತೈತೆ. ಇನ್ನ ಬೀಳ್ತಾನೆ ಐತಿ ಇಬ್ನಿ. ಈ ಮೋಡಕ್ಕೂ ಈ ಮನೆಗಳಿಗೂ ಯಾವ ತರ ಕಾಣಿಸ್ತೈತೆ ನೋಡ್ಗುರು. ಚೆನ್ನಾಗೈತೆ. ಈ ಹೈವೇ, ಈ ರೋಡ್ಗೆ ಚಿಂದಿಗಳು ರೋಡ್ ಮಾತ್ರ. ಹೈದ್ರಾಬಾದ್ ರೋಡ್ ಸೂಪರ್ ಆಗೈತೆ. ಒಳಗಡೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಐತೆ, ಅದ್ ನಡೀತೈತೆ. ಆಮೇಲೆ ನನಗೆ ರೋಡ್ಗಳು
ಚೆನ್ನಾಗ್ ಕಾಣಿಸ್ತೈತೆ, ಚೆನ್ನಾಗಿದೆ ಗುರು. ಬನ್ನಿ ಹೋಗೋಣ ಸ್ಪಾಟಿಗೆ. ಈ ಬಿಲ್ಡಿಂಗ್ ಹೆಂಗ್ ಕಾಣಿಸ್ತೈತೆ ಗುರು, ಸೂಪರ್ ಆಗಿ ಕಾಣಿಸ್ತಲ್ವಾ? ನೋಡಿ ಹಂಗೇನೆ, ಅದ್ರ ಹಿಂದೆ ತೋರಿಸ್ತೀನಿ ನೋಡಿ. ಇಲ್ಲ ನೋಡಿ ಗುರು, ಹಿಂದೆ ಸೀಟು ಇದು ನಾನು ಇದೇ ತರಾನೇ ಗುರು. ಮುಂದೆ ಒಂಥರ ಬಣ್ಣ, ಹಿಂದೆ ಇನ್ನೊಂಥರ ಅಂತ ಹೇಳ್ತಾರಲ್ಲ ಆ ತರ ಇದು. ಮುಂದೆ ನೋಡಿ ಎಲ್ಲ ಫೈಬರ್ ಐಟಮ್, ಸುಮ್ನೆ ಆಲ್ಟರ್ನೇಟ್, ಹಿಂದೆಗಡೆ ಒರಿಜಿನಾಲಿಟಿ ಅದ್ರದ್ದು ನೋಡಿ. ಆದ್ರೆ ಇದು ಹಿಂದೆಗಡೆ ಕಾಣಿಸ್ತಾ ಇತ್ತು ನೋಡಿ ಒರಿಜಿನಾಲಿಟಿ ಸೀಟಿಂದು. ನಾನು ಇದ್ ನೋಡ್ಬಿಟ್ಟು ರಾಜ ಮಹಾರಾಜರದ್ದು ಏನೋ ಕಟ್ಬಿಟ್ಟಾರ ಇದನ್ನ ಅನ್ಕೊಂಡೆ ನಾನು. ಇಲ್ಲ ಗುರು, ಡಮ್ಮಿ ಅದು, ಪ್ಲಾಸ್ಟಿಕ್ ಅದು. ಬನ್ನಿ ಆತ ಅದನ್ನೇ ಒಂದ್ ಬಿಸ್ನೆಸ್ ಸಹ ಮಾಡ್ಕೊಂಡಿದ್ದ ನೋಡಿ. ಬದುಕೋಸ್ಕರ ದಾರಿಗಳು ಯಾವ ರೀತಿ ಐತೆ ಮನುಷ್ಯನ್ ಜೀವನದಲ್ಲಿ, ಅದನ್ನ ನಾವು ಅರ್ಥ ಮಾಡ್ಕೋ ತುಂಬಾ ವಿಷಯಗಳವೆ. ಅದು ಪಾರ್ವಾಳ ಬಂದಿ ಕೂತ್ಕೊಳ್ಳೋ ಜಾಗದಲ್ಲಿ ಒಂದ್ ಅಂಗಡಿ ಇಟ್ಕೊಂಡಿ ಆತ ಅಕ್ಕಿಗಳಿಗೆ ಅದ್ ಅಕ್ಕಿ ಕಾಳು ಎಲ್ಲ ಮಾರ್ಕೊಂಡಿ ಅದನ್ನೇ ಒಂದ್ ಬಿಸ್ನೆಸ್ ಮಾಡ್ಕೊಂಡಿದ ನೋಡಿ. ಇದೇ ಅಲ್ವಾ ಗುರು ಮನುಷ್ಯನ್ ಜೀವನ. ಏನೇನ್ ಬದುಕ್ಬೇಕು, ಯಾವ ತರ ಬದುಕ್ಬೇಕು, ಒಟ್ಟಲ್ಲಿ ಬದುಕ್ಬೇಕು ಅಷ್ಟೇನೆ ನೋಡಿ. ನಮಸ್ತೆ, ಸ್ಪಾಟಿಗೆ ಬಂದಿದ್ದೀನಿ. ಪಾಲ್ಟಿ ಇನ್ನೂ ಬಂದಿಲ್ಲ. ಹಾಕಿರೋ ಲೊಕೇಶನ್ ಕರೆಕ್ಟಾಗಿ ಬಂದಿದ್ದೀನಿ. 10 ಗಂಟೆಗೆ ಬರೋದಂತೆ, ನೋಡೋಣ 10 ಗಂಟೆ ತನಕ. ಗುರು ಪ್ಯಾಕರ್ಸ್ಗಳೆಲ್ಲ ಬಂದವ್ರೆ, ರಿಸೀವ್ ಮಾಡ್ತಲ್ಲ ಪಾಲ್ಟಿ. ಬರೀ ಲೊಕೇಶನ್ ಕಳಿಸಿ ಗಾಡಿಗಳೆಲ್ಲ ತರ್ಸ್ಕೊಂಡು ಇಲ್ಲಿ ಕಾಯಿಸ್ತಾವ್ರೆ ನೋಡಿ. ಏನು ಒಂದ್ 2 ಐಟಮ್ ಇರೋದಪ್ಪ, ಜಾಸ್ತಿ ಇಲ್ಲ ಅಂತ ಹೇಳೋರೆ. ನೋಡೋಣ, ಇವ್ರೇನೆ ಪ್ಯಾಕರ್ಸ್ಗಳು. ಜಲ್ದಿ ಒಂದ್ 2 ಗಂಟೆ ಟೈಮಲ್ಲಿ ಲೋಡ್ ಮಾಡ್ತೀನಿ ಅಂದ್ರೆ, ಅಕಸ್ಮಾತ್ ಜಲ್ದಿ ಲೋಡ್ ಆಯ್ತು ಅಂದ್ರೆ ಗುರು ನೋಡೋಣ ಮುಂದೆ. ನಮ್ ಗಾಡಿ ಮ್ಯಾಟೇ ನೋಡ್ತಾರ ಗುರು, ಹೊಡೆದಾಕಿದ್ಯಾ ಅಂತ. ನೋಡ್ಬೇಕು ಹಾಕ್ಬೇಕಲ್ಲ ಅಣ್ಣ. ಅದು ಒಂದ್ ಹೆಸರು ಇದೆ, ಹೆಸರು ಹಾಕ್ಬೇಕು, ಅದಕ್ಕೆ ಪೆಂಡಿಂಗ್ ಬಿಟ್ಟಿದೀನಿ ಅದನ್ನ. ಅದು ನೆಂಬಲ್ಡ್ ಎರಡೂನು ನೋಡಿ. ಪ್ಯಾಕರ್ಸ್ಗಳು ಬಂದಿದ್ರು, ಪಾಲ್ಟಿ ಫೋನ್ ಎತ್ತಲ್ಲ ಗುರು. ಈ ತರ ಮಾಡಿದ್ರೆ ಏನ್ ಕೆಲಸ ಮಾಡಬೇಕು ಪಾಪ. ಅವ್ರು ನೋಡಿ ಫೋನ್ ಮಾಡ್ಕೊಂಡು ಅಲ್ಲೊಲ್ಟೋಗ್ಬಿಡಾರೆ. ನನಗೆ 10 ಗಂಟೆಗೆ ಕರ್ಸ್ಕೊಂಡು ನಾನು 9:15 ಬಂದೆ. ಯಾಕಂದ್ರೆ ಟ್ರಾಫಿಕ್ ಅಲ್ವಾ, ಅದಕ್ಕೋಸ್ಕರ ಬಂದೆ. ನಾನು ಏನ್ ಯಾವ ಮನೆ ಅಂತ ಗೊತ್ತಿಲ್ಲ. ಏನ್ ಅವ್ರೇನು ಬ್ಯಾರೆ ಗಾಡಿ ಗಿಡಿಗೆ ತುಂಬಿಟ್ಟವ್ರ, ಇಲ್ಲ ಬ್ಯಾರೆ ಹೇಳ್ಬಿಟ್ಟವ್ರ ಅನ್ನೋದು ಗೊತ್ತಿಲ್ಲ ನೋಡಿ. ಅವ್ರದ್ದು ಇದು ಲೀಸ್ಟ್, ಪ್ಯಾಕರ್ಸ್ಗಳ್ದು. ಏನ್ ಲೀಸ್ಟ್ ಅಪ್ಪ ಇದು? ಕ್ವಾಲಿಟಿ ಹತ್ರ ಮಾತಾಡ್ತಾವ್ರ ಗುರು. ಇಲ್ಲಿ ನೋಡಿ ಐಟಮ್ ಎಲ್ಲ ಇವ್ರದ್ದು ಹೆಂಗೈತೆ. ಇದು ಹಾಸಿಗೆ ಗೀಸ್ಗೆ ಎಲ್ಲ ಏನಕ್ಕೆ ಇಕ್ಕೊಂಡವ್ರಪ್ಪ ಗೊತ್ತಿಲ್ಲ ಇವ್ರು. ನೋಡ್ಬೇಕು, ಎಲ್ಲ 2nd ಫ್ಲೋರ್ ಅಂತ ಮಾತಾಡ್ತಾವ್ರೆ. ಇವಾಗ ಲೋಡ್ ಮಾಡ್ತಾವ್ರೆ. ಈ ತರ ಜಲ್ದಿ ಲೋಡ್ ಮಾಡ್ಬಿಟ್ರೆ ಏನಾದ್ರು ಹಿಂದಗಡೆ ಜಾಗ ಉಳಿದ್ರು ಏನಾದ್ರು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಫುಲ್ ಗಾಡಿ ಲೋಡ್ ಆಯ್ತು ಅಂದ್ರೆ ಖುಷಿನೇ ಗುರು. ಇಲ್ಲಿಂದ ಬೆಂಗಳೂರಿಗೆ ನೋಡಿ, ನೆನ್ನೆ ಹೈದ್ರಾಬಾದ್ ಬಂದೆ, ಇವತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಹೈದ್ರಾಬಾದ್, ಹೈದ್ರಾಬಾದಿಂದ ಬೆಂಗಳೂರು. ಚೆನ್ನಾಗಿದೆ ಪಯಣ. ಬನ್ನಿ ನೋಡೋಣ. ಲೋಡೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇವರೇ ಇದಕ್ಕೆಲ್ಲ ಮ್ಯಾನೇಜ್ಮೆಂಟು. ನಮ್ಮ ಕರ್ನಾಟಕದವ್ರು ಕನ್ನಡ ಮಾತಾಡ್ಬೇಕು ನೋಡಿ. ಇವ್ರು ಮಂಗಳೂರವರು. ಇವ್ರದ್ದಾನೆ ಐಟಮ್ ಎಲ್ಲ ಬೆಂಗಳೂರು, ಪುತ್ತೂರು. ಇವಾಗ ಹೋಗ್ತಾ ಇರೋದು ಬೆಂಗಳೂರಿಗೆ. ಸರ್ ಯಾರೇ? ಬೆಂಗಳೂರಲ್ಲಿ ವಿಜಯನಗರ 2nd ಸ್ಟೇಜ್ RPC ಲೇಔಟ್. ವಿಜಯನಗರ 2nd ಸ್ಟೇಜ್ಗೆ ಗುರು ಐಟಮ್. RPC ಲೇಔಟ್ಗಂತೆ. ಬನ್ನಿ ನಾಳೆ ಬೆಳಿಗ್ಗೆ ಅವ್ರಿಗೆ ಡೆಲಿವರಿ ಕೊಟ್ಬಿಡೋಣ ಗಾಡಿನ. ಐಟಮ್ ಸೇಫ್ ಆಗಿ ತಗೊಂಡೋಗೋಣ, ಕ್ಲೀನ್ ಆಗಿ ತಗೊಂಡೋಗಿ ಕಳ್ಸೋಣ. ಥ್ಯಾಂಕ್ಸ್ ಅಡ್ವಾನ್ಸ್. ಅಡ್ವಾನ್ಸ್ ಥ್ಯಾಂಕ್ಸ್ ಬರ ಹೇಳಿದ್ದಾರೆ. ಹೋಗೋಣ. ಟಾರ್ಪಲ್ ಮೇಲೆ ಗುರು ಎಳ್ಕೋಬೇಕು. ಹತ್ಬಿಟ್ಟು ಎಳ್ಕೊಬಿಡೋಣ ಪೂರ್ತಿ. ಟಾರ್ಪಲ್ ಒಂದೇ ಸತಿ ಹಾಕ್ಬಿಡೋಣ, ಫಿಲ್ಲಪ್ ಆಗುತ್ತೆ. ಹೋಗ್ತಾ ಇರೋಣ. ಎಲ್ಲ ಆಯ್ತು, ಹಗ್ಗ ಟಾರ್ಪಲ್ ಎಲ್ಲ ಹಾಕೊಂಡಿದ್ದೀನಿ. ಲೋಡೇನು ಜಾಸ್ತಿ ಇಲ್ಲ, ಮನೆ ಸಾಮಾನು ಅಂದ್ರೆ ಲೈಟ್ ಲೋಡೇನೆ ನೋಡಿ. ಕ್ಲೀನಾಗಿ ಹಗ್ಗ ಟಾರ್ಪಲ್ ಹಾಕೊಂಡಿದ್ದೀನಿ. ಇಲ್ಲಿಂದ ಹೋಗೋಣ ಬೆಂಗಳೂರಿಗೆ. ನಾನ್ ಸ್ಟಾಪ್ ಆಗಲ್ಲ, ಏನಾದ್ರು ನೋಡ್ಕೊಂಡು ಹೋದ್ರೆ ನಮಗೂ ಅನುಕೂಲ. ಏನಾದ್ರು ಹೇಳಿದ್ದೀನಿ ಒಬ್ರಿಗೆ, ನೋಡೋಣ. ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಾರೆ, ಮಾಡ್ಬಿಟ್ರೆ ಹೋಗೋಣ. ಬನ್ನಿ ಗುರು. ಕೆಲಸ ಎಲ್ಲ ಮಾಡ್ಬಿಟ್ಟೆ ಪಾಪ. ಇಲ್ಲೇ ತಿಂಡಿ ಮಾಡ್ಕೊಂತಾರೆ. ಒಬ್ಬರೇ ತಿಂಡಿ ಮಾಡೋದ, ಎಲ್ಲರೂ ತಿಂಡಿ ಮಾಡ್ತೀರಾ? ಸೈನ್ ಚೇಂಜ್ ಮಾವಳಿಗಾ? ಇವರು ಅಲ್ಲಿ ಸೈನ್ ಮಾಡಿಸ್ಕೊಂಡು ಅವರು ಪಾಲ್ಟಿ ಕೊಟ್ಬಿಡಕಂತೆ. ಕೊಡೋಣ. ಅವ್ರು ತಿಂಡಿ ಮಾಡ್ತಾರೆ, ನಾವಿನ್ನ ಮಾಡಿಲ್ಲ. ಎಲ್ಲರೂ ದಾರಿಲಿ ಮಾಡ್ಕೊಳ್ಳೋಣ ಬಾಗು. ಊಟ ಅಂದಿದ್ಕೆ ಚಿರಋಣಿ ನಿಮ್ಗೆ. ಹಿಂಗೆ ಇರ್ಲಿ ಎಲ್ಲ ಕಡೆನೂ ಪ್ರೀತಿ ವಿಶ್ವಾಸ ಎಲ್ಲಾರ್ಗು ಚೆನ್ನಾಗಿರೋಣ. ಪಯಣ ಹೈವೇಲ್ ತೋರಿಸ್ತೀನಿ ನೋಡಿ. ಲೊಕೇಶನ್ ಎಲ್ಲ ಹೇಳ್ತಾ ಐತೆ. ಹೋಗೋಣ ಬನ್ನಿ. ನಾನು ವಾಶ್ರೂಮ್ಗೆ ಹೋಗೋಸ್ಕರ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೋಬೇಕು ನೋಡಿ. ಇನ್ ಪರಿಸ್ಥಿತಿ ಇಲ್ಲೆಲ್ಲೂ ಇಲ್ಲ. ಪಬ್ಲಿಕ್ ಬಾತ್ರೂಮ್ ಹುಡುಕ್ದೆ ಸಿಗ್ಲಿಲ್ಲ ಗುರು. ಬನ್ನಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡೆ ಆಮೇಲೆ ಹೋಗೋಣ. 95 ರೂಪಾಯಿ 70 ಪೈಸಾ ಡೀಸೆಲ್. ಏನ ಫುಲ್ ಟ್ಯಾಂಕ್ಗೆ ಡೀಸೆಲ್ ಹಾಕ್ಸ್ಬಿಡೋಣ. ಹಾಕ್ಸ್ಕೊಂಡು ಹೋಗೋಣ. ಜೀರೋನಾ ಓಡ್ತಾ ಇರೋದೆ ಕಾಣಿಸಲ್ಲ ಗುರು. ಕಾಣಿಸ್ತೈತಿ ಇವಾಗ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿದೀವಿ. ಹೊಟ್ಟೆ ತುಂಬಾ ತಿಂಡಿ ಹಾಕಿದೀನಿ. ಇದಕ್ಕೂ 4353 ರೂಪಾಯಿ. 4 ರೂಪಾಯಿ ಅನ್ಕೇಳಿ ಹಾಕೊಳ್ಳೋಣ. ಹೋಗ್ತಾ ಇರೋಣ. ನೋಡುಗರು ಅಮೌಂಟ್ ಹಾಕ್ತಾ ಇದೀನಿ. ಬೆಳಕಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಗುರು? ಕಾಣಿಸ್ತೈತೆ. ಹಾಕ್ಬಿಟ್ಟಿದೀವಿ ಅವ್ರಿಗೆ. ಆಯ್ತಣ್ಣ ಕೊಡಿ. ನೋಡಿ ಮೊನ್ನೆ ಲೋಡ್ ಮಾಡ್ಕೊ ಬಂದಲ್ಲ, ಅಲ್ಲಿ ಫುಲ್ ಟ್ಯಾಂಕ್ ಮಾಡಿದೆ, ಇಲ್ಲಿ ಫುಲ್ ಟ್ಯಾಂಕ್ ಮಾಡಿದೀನಿ ಗುರು.
900 ರೂಪಾಯಿ ಡೀಸೆಲ್ ಹಿಡ್ದೈತೆ ಗುರು. ಯಾಕಂದ್ರೆ ಅನ್ಲೋಡ್ ಮಾಡಿ ಮತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಟ್ರಾನ್ಸ್ಪೋರ್ಟ್ ಇಂದ ಲೋಡಿಂಗ್ ಬಂದು नहीं टाइम लगेगा वो ऐसा दाल बोला वही दो बोला मैं जरा फ्रेश ना है उसके लिए ಸ್ನಾನ ಮಾಡ್ಬೇಕು ಏನ್ ಗುರು ಓಡ್ಸರಲ್ಲ ಅವ್ರು ಇವ್ರು ಹೋಗತ್ತಾಗ ಇಷ್ಟ ಹಿಡ್ದೈತೆ ಗುರು 4900 ರೂಪಾಯಿ ಡೀಸೆಲ್ ಹಿಡ್ದೈತೆ ಬರೋದು ಅಲ್ಲಿಗೆ ಇಷ್ಟ ಹಿಡ್ದೈತೆ ಬರ್ಬೇಕಾದ್ರೆ 4000 ಚಿಲ್ಲರೆ ಆಲ್ರೆಡಿ ಡೀಸೆಲ್ ಇತ್ತದ್ರಲ್ಲಿ ಇವಾಗ 4900 ರೂಪಾಯಿ ಡೀಸೆಲ್ ಟೋಟಲ್ ಆಗಿ ನಾನೆಲ್ಲ ಮುಗಿಸಿದೀನಿ ಗುರು. ಇದೇ ಬಂಕಲ್ಲಿ ನೋಡಿ ಕಾಣಿಸ್ತೈತಲ್ಲ ನನ್ನ ಹಿಂದೆ ಭಾರತ್ ಬಂಕ್ ಭಾರತ್ ಬಂಕು. ಸ್ನಾನ ಮಾಡಕ್ ಒಂದ್ ಸ್ವಲ್ಪ ಜಾಗ ಕೊಟ್ಟು ವಾಶ್ರೂಮು ಎಲ್ಲ ಸ್ನಾನ ಮಾಡ್ಕೊಂಡಿದೀನಿ ಗುರು. ಎಲ್ಲ ಎತ್ತಿಕ್ಕಿದೀನಿ ಇಲ್ಲಿ. ಇನ್ನ ಅಡ್ವಾನ್ಸ್ ಹಾಕಿಲ್ಲ. ಅಡ್ವಾನ್ಸ್ ಹಾಕಿದ ತಕ್ಷಣ ಹೊಲ್ಡನ ಗುರು. ಸರಿನಾ ಬನ್ನಿ ಹೋಗೋಣ. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೋಡೋಣ ದಾರಿಲಿ ಹೋಗ್ತಾ ಇರೋಣ ಎಲ್ಲ ಹಾಕ್ತಾರ ನೋಡೋಣ. ಹೋಗಿ ಎಲ್ಲಾರು ಊಟ ಗೀಟ ಮಾಡ್ಕೊಳ್ಳೋಣ ಬಾ ಗುರು. ಬಿಡೈತ್ ಗುರು ಇಲ್ಲಿ 2 ವೀಲರ್ಗೆ. ಅಲ್ಲಿ ನೋಡಿ ಇಲ್ಲಿ ಎತ್ಕೊಂಡು ಹೋಯ್ತಾವ್ರೆ. ಕಾಣಿಸ್ತಾ ಇಲ್ವನಪ್ಪ? ಕಾಣಿಸ್ತೈತಾ? ಹೈದ್ರಾಬಾದ್ ಅಲ್ಲಿ ಏನ್ ಆಗ್ಬಿಡ್ತು ಗುರು ಇಲ್ಲಿ ಆ 2 ವೀಲರ್ಗೆ ಅನ್ನಿಸ್ತು ಪಾಪ ಗುರು. ಊಟಕ್ಕೆ ಗಾಡಿ ನಿಲ್ಸಿದೀನಿ. ಇಲ್ಲೈತ್ ನೋಡಿ ಹೋಟ್ಲು ಇದೇನೆ. ಯಾಕಂದ್ರೆ ಇಲ್ಲಿ ಹೋಟ್ಲಲ್ಲಿ ಊಟ ಕಮ್ಮಿನೇ ಗುರು. ಹೊಟ್ಟೆ ತುಂಬಾ ಊಟ ಹಾಕ್ತಾರೆ. ಚೆನ್ನಾಗೈತೆ. 60 ರೂಪಾಯಿನ 70 ರೂಪಾಯಿನ ಅಷ್ಟೇನೆ. ಬನ್ನಿ ತೋರಿಸ್ತೀನಿ. ಮಾಡೋಣ ಊಟ ಮಾಡೋಣ. ಊಟ ಮಾಡ್ಕೊಂಡು ಅನ್ನ ರೈಸ್ ತಿನ್ನೋಣ. ಪರೋಟ ವೈಟ್ ರೈಸ್ ವೈಟ್ ರೈಸ್ ಐತಂತೆ ಬಾಗುರು. ಊಟ ಮಾಡೋಣ. ಊಟ ಇದೊಂದು ಮಾಡ್ತಾನೆ ಆ ಗಾಡಿ ಇಲ್ಲೇ ಗುರು ಚೆನ್ನಾಗಿರೋದು ಊಟ ಎಲ್ಲೂ ಇಲ್ಲ ಇಲ್ಲಿ ಗುರು. ಊಟ ಎಲ್ಲ ಮುಗೀತು. ಟೈಮ್ ಆಗ್ಬಿಡುತ್ತೆ. ಆಮೇಲೆ ಲೇಟ್ ಆಗ್ಬಿಡ್ತು ಅಂದ್ರೆ ಕಷ್ಟ. ಆಮೇಲೆ 50 ಬಿಲ್ಲು ಕೊಡ್ಬೋದು ಗುರು. ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. 50 ರೂಪಾಯಿ ಕೊಡೋದು ದೊಡ್ಡ ವಿಷಯನೇ ಅಲ್ಲ ಅದು ಅಲ್ಲ. ಬನ್ನಿ ಹೋಗೋಣ. ಆಗಿದೆ ಒಳ್ಳೇದಾಗ್ಲಿ. ಎಲ್ಲಿಂದ ಎಷ್ಟು ಕಿಲೋಮೀಟರ್ ನಿಮ್ಮೂರು? ಇದು 30 ಕಿಲೋಮೀಟರ್ 30 ಕಿಲೋಮೀಟರ್. ಬನ್ನಿ ಅಲ್ಲಿ ಬಿಡ್ತೇನೆ. ನೆಮ್ಮದಿಯಾಗಿ ಹೋಗಿ ಆರಾಮಾಗೆ. ನಾಳೆ ಲೋಡಿಂಗ್ ನಾಳೆ ಲೋಡಿಂಗ್ ಅಂತೆ. ಬನ್ನಿ ಹೋಗೋಣ. ಇಲ್ಲಿ ಜಾಮ್ ಆಗ್ಬಿಟ್ಟೈತಲ್ಲ ಗುರು. ಯಾಕಪ್ಪ ಏನೋ ಪ್ರಾಬ್ಲಮ್ ಆಗಿದೆ? ರೋಡ್ ಹೆಸರಿಂದಾರ ರೋಡ್ ಆಗ್ತಾವ್ರಂತ ಗುರು. ಅದಕ್ಕೆ ಪ್ರಾಬ್ಲಮ್ ಇಲ್ವಲ್ಲ. ನೈಟ್ ಎಲ್ಲ ಏನು ಏಮಿ ಇಲ್ಲದೆ ಆ ಕಡೆ ರೋಡ್ ಈ ಸೈಡ್ ಮುಂದೆ ಮಾರ್ನಿಂಗ್ ನಾನು ಕಡೆ ಒಂದ್ ಸೈಡ್ ಒಂದ್ ಸೈಡ್ ಏನೋ ರೋಡ್ ಹಾಕ್ತಾರಂತೆ. ಬನ್ನಿ ನೋಡೋಣ. ಈ ಸೂರ್ಯನ ಕಿರಣ ಹೆಂಗ್ ಕಾಣಿಸ್ತಾ ಇದ್ ನೋಡುಗರು. ಏನೋ ಮುಸ್ಸಂಜೆ ಸೂರ್ಯ ಅಂತಾರಲ್ಲ ಆ ತರ ಕಾಣಿಸ್ತಾ ಇದೆ. ಹಿಂಗೆ ಮೆತ್ತಗ್ ಹೋಗದೆ ಗುರು. 50 ಹೋದ್ರೆ ಗುರು ಒಳ್ಳೆ ಮೈಲೇಜ್ ಗುರು. ಬುಲೋರ ನಮ್ದು 60 ದಾಟ್ತು. ಏನು ಕೇಳಕ್ಕೆ ಹೋಗ್ಬಿಡ ಮೈಲೇಜ್ ನ. ಎಲ್ಲಾ ಖಾಲಿ. ಸೂರ್ಯನ ಕಿರಣಕ್ಕೆ ಮಕ ನೋಡ್ಗುರು ಎಷ್ಟು ಬ್ರೈಟ್ನೆಸ್ ಕಾಣಿಸ್ತಾ ಐತೆ ಅಲ್ಲ. ಚೆನ್ನಾಗಿದ್ದೀರ ನೋಡಪ್ಪ. ಹಿಂಗ್ ಬರ್ತಾರ ಅಡ್ಡ. ಅಣ್ಣ ಯಾಕಣ್ಣ ಹಿಂಗ್ ಬರ್ತೀರಾ ಅಣ್ಣ? ಎದ್ರಿಕೆ ಆಗ್ಬಿಡುತ್ತೆ. ಬರ್ರಿ ಹೋಗೋಣ ಬರ್ರಿ. ಬೆಂಗಳೂರು ಏನೇನೋ ಯೋಚನೆ ಗುರು. ಏನೇನೋ ಮಾರ್ಕೊಂಡು ಹೋಗ್ತಾ ಇರೋದೆ. ವಯಸ್ಸು ಬೇರೆ ಆಯ್ತು ಅನ್ನಿಸೈತೆ. ಆಗಿರೋದೆ ವಯಸ್ಸು. ಬನ್ನಿ. ಈ ಟೋಲ್ ಗೇಟ್ ಅವರು ಎಷ್ಟು ಬುದ್ಧಿವಂತರು ಗೊತ್ತಾಗುರು. ನಮ್ಮಂತ ದಡ್ರು ಸಿಕ್ಕಾಬಿಟ್ಟ ಇದೀವಿ ನಾವು. ಯಾಕಂದ್ರೆ ಎಲ್ಲಾ ವೆಹಿಕಲ್ ಸ್ವಲ್ಪ ದಡ್ರೆ ಗುರು. ಸಿಂಗಲ್ ಟೋಲ್ಗೆ ಅರ್ಧ ಕಟ್ ಮಾಡ್ಬೇಕು. ಮುಕ್ಕಾಲ್ ಭಾಗ ಕಟ್ ಮಾಡ್ಕೊಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಗಾಡಿಗಳು ಅರ್ಧ ಬರಲ್ಲ ಅಂತ. ಯಾಕಂದ್ರೆ ಹೋಗೋದ್ ಇಲ್ಲಿಂದ ಲೋಡ್ ಆಗಿ ಬರೋದ್ ಹೇಳ್ಗುರು. ಆ ಟೈಮಿಂಗ್ ನಮಗ್ ಸಿಗಲ್ಲ. ಮುಕ್ಕಾಲ್ ಭಾಗ ಕಟ್ ಮಾಡಿರ್ತಾರೆ. ನಮ್ಗಂತೂ ಅದು ಸಿಗದೇ ಇಲ್ಲ. ಒಂದ್ ಸೈಡ್ಗೆ 1000 ಖರ್ಚು ಬಂದ್ಬಿಡುತ್ತೆ. ಇನ್ನೊಂದ್ ಸೈಡ್ಗೆ 1000. ಅಪ್ಪ ನಾನು ಏನಾದ್ರು ಟೋಲ್ಗಳು ಸಿಕ್ಬಿಟ್ರೆ ಎಷ್ಟು ದುಡ್ಡು ಉಳಿತೈತೆ ಗುರು. ಬೇಡ ಅರ್ಧಕ್ಕರ್ಧ ಕಟ್ ಮಾಡ್ಕೊಂಡು ದುಡ್ಡು ಉಳಿದ್ಬಿಡುತ್ತೆ. ಇಲ್ಲಿ ಬಿಡೋದೇ ಇಲ್ಲ ಗುರು. ಇಲ್ಲಿ ಮುಕ್ಕಾಲ್ ಭಾಗ ಅಂತ ಕಟ್ರತ್ ಬಿಡ್ತಾರೆ. ಸ್ಟಾಪ್ ಅಂತೆ ಮಾಡ್ಬಿಡೋಣ ಸ್ಟಾಪ್. ಎತ್ತಿದ್ರ ಇವಾಗ ಮೆಸೇಜ್ ಬಂದ್ಬಿಡುತ್ತೆ ನೋಡ್ಗುರು. ಹಂಗೇನೆ ಮೆಸೇಜ್ ಬಂತು. ಇವಾಗ ಅಪ್ ಅಂಡ್ ಡೌನ್ ಟೋಲ್ ಇರೋದು 125 ರೂಪಾಯಿ. ಅರ್ಧಕ್ಕರ್ಧ ಕಟ್ ಮಾಡ್ತೀನಿ ಅಂತ ಹೇಳಿದ್ರು 65 ರೂಪಾಯಿ ಕಟ್ ಮಾಡ್ಬೇಕು. 2 ರೂಪಾಯಿ ಜಾಸ್ತಿ ತಗೊಂಡ್ರು. ಆದ್ರೆ ಇವ್ರು ಕಟ್ ಮಾಡೋದು ಎಷ್ಟು ಗೊತ್ತಾ ಗುರು? ನೋಡಿ ತೋರಿಸ್ತೀನಿ. 85 ರೂಪಾಯಿ ಕಟ್ ಮಾಡ್ತಾರೆ. ಚಿಕ್ಕ ಗಾಡಿಗೆ ಇಷ್ಟು ಕಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ಲಾರಿ ಬಸ್ಗೆ ಇಷ್ಟಿಗೆ ಅದು ಎಷ್ಟು ಕಟ್ ಆಗ್ಬೋದು? ಡೈಲಿ ಎಷ್ಟೊಂದು ಲಕ್ಷಾಂತರ ಗಾಡಿ ಓಡಾಡ್ತವೆ. ಅದನ್ನ ಲೆಕ್ಕ ಹಾಕಿದೀವ? ನಾವೆಲ್ಲ ಲೆಕ್ಕನೇ ಹಾಕಲ್ಲ ಗುರು. ಆದ್ರೆ ನಾವು ಲೆಕ್ಕ ಹಾಕೋದು ತರಕಾರಿ ಅಂಗಡಿಲಿ, ಈ ಚಿಲ್ಲರೆ ಅಂಗಡಿಲಿ, ಯಾವ್ದೋ ಸಣ್ಣ ಪುಟ್ಟ ಅಂಗಡಿಲಿ 1 ರೂಪಾಯಿ 2 ರೂಪಾಯಿ ಏನಾದ್ರು ಜಾಸ್ತಿ
ತಗೊಂಡ್ರೆ ಈ ಬೆಂಕಿ ಪಟ್ಟಣಕ್ಕೆ ಇಲ್ಲ ಬೇರೆ ವಿಷಯಕ್ಕೆ ತಗೊಂಡ್ರೆ ಯಾಕೆ ತಗೊಂಡೆ ನೀನು ಚಾಕ್ಲೇಟ್ ಅನ್ನು ಕೊಡ್ತಾ ಇದ್ಯಾ, ಚಿಲ್ಲರೆ ಕೊಡು, ಅದ್ ಕೊಡು ಇದ್ ಕೊಡು ಅಂತ ಲೆಕ್ಕ ಹಾಕ್ತಿವಿ. ಆದ್ರೆ ನಮ್ ಕಣ್ ಮುಂದೆನೆ ತಿಂತಾ ಇರ್ತಾರೆ. ಆದ್ರೆ ಕೇಳ ನಮ್ಗೂನು ಬಾಯಿ ಬರಲ್ಲ, ಕೇಳಿದ್ರು ಅಲ್ಲಿಂದ ಉತ್ತರನೂ ಸಿಗಲ್ಲ. ಇದೇ ಗುರು ನಮ್ಮ ಮನೆ ಬರಗಳು. ನಮ್ಮ ಎಷ್ಟೋ ನಾವು ಬಾಯಿ ಮುಚ್ಕೊಂಡಿದೀವಿ ಇವತ್ತು ಅಂದ್ರೆ ಇದೇ ಕಾರಣ. ಆದ್ರೆ ಬೇರೆ ಕಡೆ ಎಲ್ಲ ಕೇಳಿರ್ತೀವಿ, ಕಣ್ ಮುಂದೆ ಒಂದ್ 4-5 ಕಡೆ ಕೇಳೋದೇ ಇಲ್ಲ ಗುರು. ಕೇಳೋಕ್ ಬಾಯಿ ಬಂದ್ರು ಕೇಳಿದ್ರು ಪ್ರಯೋಜನ ಇಲ್ಲ ಅನ್ಕೊಂಡು ನಮ್ಮ ಮನ್ಸಿಗೆ ನಾವೇ ಸಮಾಧಾನ ಮಾಡ್ಕೊಂಡು ಹೊರಟೋಗಿರ್ತೀವಿ. ಬಿಟ್ಟು ಮೆತ್ತಗ್ ಬರ್ತಾ ಇದೀನಿ ಗುರು. ಲೈಟ್ ಹೋಯ್ತು. ಒಂದ್ ಸೋಫಾ, ಒಂದ್ 4 ಐಟಮ್ ಐತೆ. ಇಲ್ಲಿ ಚುಕ್ಕು ಕಾಪಿ ಐತಾ ಕೇಳೋಣ. ಯಾವ ಶಿಶಾ ಕಚ್ಕಿಚ್ಬಿಟ್ಟೆ. ಆಮೇಲೆ ಆಗ ಬ್ಲಾಕ್ ಟೀ ಒಂದ ಇಲ್ಲದ ತಿನ್ನಕ್ ಚಕ್ಲಿ ತಗೊಂಡಿದೀನಿ. ಆ ಅಕ್ಕ ಏನಂತೈತೆ, ನಿಂತ್ಕೋ ಟೀ ಮಾಡ್ಕೊಡ್ತೀನಿ ಡಿಕಾಕ್ಷನ್ ನಿನ್ಗೆ ಅಂತ ಐತೆ. ನನಗೂ ಖುಷಿ ಆಯ್ತು. ಆಯ್ತಕ್ಕ ನಿಂತ್ಕೊಂತೀನಿ ಮಾಡ್ಕೊಡಿ ಅಂತ ಹೇಳಿದೆ. ಬ್ಲಾಕ್ ಟೀ ಅಂತ ಇದೀನಿ. ಆ ಅಕ್ಕ ಡಿಕಾಕ್ಷನ್ ಅಂತು ಹ್ಞೂ ಅಂದೆ. ಸರಿ ಮಾಡ್ಕೊಡಕ ನಿಂತ್ಕೊಂತೀನಿ ಅಂದಿದ್ಕೆ ಮಾಡ್ಕೊಡ್ತೀನಿ ಆರಾಮಾಗಿ ನಿಂತ್ಕೊಳಪ್ಪ ಅಂದೈತೆ. ಅಷ್ಟೊತ್ತಾಗ ನಮ್ ಗಾಡಿನೂ ಆರಾಮಾಗಿ ನಿಂತಿರುತ್ತೆ, ನಾನು ನಿಂತ್ಕೋಬಹುದು. ಟೀ ಕುಡ್ಕೊಂಡು ನೆಮ್ಮದಿಯಾಗಿ ಹೋಗೋಣ. ಬೆಳಗ್ಗೆ ತಕೊಂಡು ಹೋಗೋಣ, ಮೈಲೇಜು ಬರುತ್ತೆ, ಗಾಡಿನೂ ಕೂಲಾಗಿರುತ್ತೆ. ನೋಡಿ ಈಟೇ ಇಲ್ಲ, ಅಷ್ಟೊಂದು ಈಟೇ ಆಗಿಲ್ಲ ಗುರು. ಚೆನ್ನಾಗಿತ್ತು. ಈ ಲೈಟ್ ಫುಲ್ ಹೊಲ್ಟೋದವೆ. ಲೈಟ್ ರೆಡಿ ಮಾಡಿಸ್ಬೇಕು. ಈ ಲೈನ್ ಹೊಲ್ಟೋಬೇಕು ಗುರು. ಈ ಲೈನು ಇದೊಂದು ಬಲ್ಪ್ಗಳೆಲ್ಲ ಹೊಲ್ಟೋಗಿರಂಗವೆ. ಹಾಕ್ಸೋಣ ನೋಡೋಣ ಇರಿ, ಹಾಕ್ಬಿಟ್ಟು ನೋಡ್ತೀನಿ ಏನಕ್ಕೆ. ಬೀಗ ಅಲ್ಲಿಕ್ಕದ್ನಪ್ಪ ಐತೆ ಜೋಬಲ್ ಐತೆ. ಅವಾಗ ಮರ್ತೋಗ್ಬಿಡ್ತೀನಿ ಗುರು ನನ್ಸತಿ ನಾನು ಬೀಗನ. ಇದೇನೆ ಸ್ವಿಚ್ಚು, ನನಗೆ ಬರ್ತಾ ಇಲ್ಲ. ಓ ಕೀ ಹಾಕ್ಬೇಕಾ? ನನ್ ಗಾಡಿ ನಾನೇ ಮರ್ತೋಗ್ಬಿಟ್ಟಿದೀನಿ. ಹಾ ಕೀ ಹಾಕ್ಬೇಕು. ಲಾಗ್ ಗಿಕ್ ಮಾಡ್ಬಿಟ್ಟು ಹಾಕೋಣಪ್ಪ ತೆಗಿ. ಗುರು ಈ ಲೈಟ್ ಹೊಲ್ಟೋಗೈತೆ. ಆಮೇಲೆ ಈ ಲೈನ್ ಅಲ್ಲಿ ಇರೋದು ಇದು ಮುಕ್ಕಾಲ್ ಭಾಗ ಹೊಲ್ಟೈತೆ. ಯಾವ್ದೋ ಗುರು ಇದು ಸುಮ್ನೆ ಇದು ಸಪ್ಪೆ ಯಾವ್ದೋ ಲೈಟು. ಅವೆರಡು ಬೆಂಗಳೂರು ಹೋಗಿದ ತಕ್ಷಣ ರೆಡಿ ಮಾಡಿಸ್ತೀನಿ. ಬೇರೆ ಡಿಸೈನ್ ಮಾಡಿಸ್ಬೇಕು ಅಂತ ಇದ್ದೀನಿ. ನೋಡೋಣ ಯಾವ ಡಿಸೈನ್ ಮಾಡ್ಬೇಕು ಅನ್ನೋದು ಬೆಂಗಳೂರು ಹೋಗಿದ್ಮೇಲೆ ಎಷ್ಟು ಮಾಡೋಣ. ಸರಿನಾ? ಸ್ಟಿಕ್ಕರ್ ಎಲ್ಲ ಮಾಡಿಸ್ಬೇಕು. ನಿಧಾನಕ್ಕೆ ಮಾಡ್ಸೋಣ ಗುರು, ಲೇಟಾಗಿ ಮಾಡ್ಸೋಣ. ಒಳ್ಳೆ ಬ್ರಾಂಡ್ ಹೆಸರು ಹಾಕೋಣ. ಆ ಹೆಸರಿಗೋಸ್ಕರ ಕಾಯ್ತಾ ಇದೀನಿ. ಆ ಹೆಸರು ಸಿಗ್ಲಿ ಮಾಡೇ ಮಾಡ್ಕ. ನನಗೆ ಶುಗರ್ ಏನಾದ್ರು ಐತೆ? ಶುಗರ್ ಏನಿಲ್ಲ ಗುರು, ಚೆನ್ನಾಗಿ ಇದ್ದೀನಿ. ಅವಕ್ಕ ನಾನು ಸ್ಟೇಜ್ ಏನಾದ್ರು ನೋಡಿ ದಪ್ಪ ಇರೋದಕ್ಕೆ ಏನಾದ್ರು ಅನ್ಬಿಡ್ತಾ? ನಾರ್ಮಲ್ ಗುರು, ನಾವೇನ್ ಆತರ ಇಲ್ಲ. ಶುಗರ್ ನಾರ್ಮಲ್ ಮಾಡ್ಕೊಡ್ತೈತಪ್ಪ, ಮಾಡ್ಕೊಡ್ಲಿ. ಸುಲೇಮನಿ ಮಾಡ್ಕೊಡೈತ ಅಕ್ಕ. ಬ್ಲಾಕ್ ಟೀ ಚೆನ್ನಾಗೈತೆ. ಕಡಕ್ಕಾಗಿ ಮಾಡ್ಕೊಡೈತ ಅಕ್ಕ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಚೆನ್ನಾಗಿ ಮಾಡ್ಕೊಡೈತೆ. ಬ್ಲಾಕ್ ಟೀ ಕುಡಿಯೋಣ ಬನ್ನಿ. ಬಾಗುಂದಕ್ಕ ಕೊಡೋಣ ಕಾಸು 10 ರೂಪಾಯಿ ಅಕ್ಕಂದು. ಅಕ್ಕ ಹಾಕಿದೀನಿ, ಕಾಸು ಹಾಕಿದೀನಿ. ಟೈಮ್ ಆಯ್ತು. ಎಲ್ಲಾದ್ರೂ ಒಂದು 10:30-11 ಗಂಟೆಗೆ ಊಟ ಮಾಡ್ಕೊಳ್ಳೋಣ. ಮೆತ್ತಗೆ ಹೋಗೋಣ ಗುರು. ಇನ್ನ ಐತೆ, ಇನ್ನ ಒಂದು 400 ಕಿಲೋಮೀಟರ್ ಹೊಡಿಬೇಕು. ಹೋಗೋಣ, ಬೆಳಿಗ್ಗೆ ತಕೊಂಡು ಹೋಗೋಣ ಗುರು. ನಮಸ್ತೆ. ಈ ಹೈವೇಲಿ ಅಕ್ಕ ಬೇರೆ ಜೊತೆಲೈತೆ, ಈ ಅಣ್ಣನೂ ಐತೆ. ತಿಳ್ಕೊಂಡ್ ಬರ್ತಾ ಇದ್ರು. ನಮ್ ಕೈಲಿ ನೋಡಕ್ ಆಗಲ್ಲ ಗುರು. ಪಾಪ ಹೆಣ್ಮಕ್ಳು ನಿಂತ್ಕೊಂಡು ಎಷ್ಟು ದೂರ ತಳ್ತಾರೆ. ಇದೇನೋ ಪ್ರಾಬ್ಲಮ್ ಆಗೈತೆ, ಎಳ್ಕೊಂಡು ಹೋಗೋಣ ಇಲ್ಲಿಂದ. ಬನ್ನಿ, ನಮ್ ಕೈಲಿ ಆದ್ರೆ ಹೆಲ್ಪ್ ಮಾಡೋಣ, ಇಲ್ಲ ಇವ್ರನ್ನ ತಾಂಡ ಕೆಳಗೆ ಬಿಟ್ಬಿಡೋಣ. ಸರಿನಾ? ಓಕೆನಾ ಗುರು? ಹಗ್ಗ ಕಟ್ಟಿದೀನಿ. ಏನೋ ಹೆಣ್ಮಕ್ಳೈತೆ ಅಂತ ನಮ್ ಕೈಲಿ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಇವ್ರು ಹುಷಾರಾಗಿ ಬಂದ್ರೆ ನನ್ಗೂ ಖುಷಿ. ಏನಾದ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದ್ರೆ ಸುಮ್ನೆ ನಮ್ ಗಾಡಿಯವ್ರ ತಲೆ ಮೇಲೆ ಬರುತ್ತೆ. ಆದ್ರೆ ಹೆಣ್ಮಕ್ಳು ನೋಡಕ್ಕೆ ನನ್ ಕೈಲ ಸರಿಯಾಗ್ತಿಲ್ಲ. ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರಿದ್ರೆ ನಾವ್ ಬಿಡ್ತಿದ್ವಾ, ಅದೇ ತರ ಹೆಲ್ಪ್ ಮಾಡಕ್ಕೆ ಹುಷಾರ ಅವಸ್ಥ. ನೀವು ಅಕ್ಕನ ಗಾಡಿಲಿ ಕೊಂಡಿಸ್ಕೊಳ್ತಾ ಇದೀನಿ ಗುರು. ಬಾಕ ಕುತ್ಕೋಬೇಕ, ಬನ್ನಿ. ಅಣ್ಣ ದೂರ್ಗಾವೆ ಉಂಡು, ದೂರನೇ ಇರೋ, ಹತ್ರ ಬರ್ಬೇಡ. ನೀನ್ ಹಿಂಗ್ ಅಳ್ಳಾಡ್ಬೇಡ. ಬ್ರೇಕ್ ಫ್ರಂಟ್ ಉಂಡಾ? ठीक है, आराम से आने के लिए। फोन नंबर ले लो, फोन करता लाइन में है ना. 11 किलोमीटर कुछ भी नहीं होगा, लाइन में रहना. ओके, ಫೋನ್ ಮಾಡಿ. ಫೋನ್ ಲೈನಲ್ಲೇ ಇರ್ಲಿ, 11 ಕಿಲೋಮೀಟರ್ ತಗ ಲೈನಲ್ಲೇ ಇರ್ಲಿ. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಫೋನ್ ಮಾಡಿ. ಫೋನ್ ವಾಕಿ ಟಾಕಿ ಮಾಡ್ಕೊಬಿಡಿರಿ. ಅಕ್ಕ ನೋಡಿ ಫೋನಲ್ಲಿ ಮಾತಾಡ್ತಾ ಇದ್ದ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ ಆಗುರು. ಅದಕ್ಕೋಸ್ಕರ. ಯಾಕಂದ್ರೆ 11 ಕಿಲೋಮೀಟರ್ ಅಂತೆ, ತೆಳ್ಳಕ್ ಆಗಲ್ಲ ಗಾಡಿನ. ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನು ಮಾಡಕ್ಕಲ್ಲ. ಸುಮಾರು ಎಷ್ಟು ಅಕ್ಕ ಟೈಮ್ ಎಷ್ಟಕ್ಕ? ಇನ್ನ 8:00 9 ಗಂಟೆ? 9:17, 9 ಗಂಟೆ 17 ನಿಮಿಷ. ಅಕ್ಕ ಅವ್ರಿಗೆ ಕೇಳ್ಕೊಂಡೆ ಬನ್ನಿ, ಮಾತಾಡಿ ಅನ್ನಿ ಅವ್ರಿಗೆ. ಏನಾದ್ರು ಆದ್ರೆ
ನನ್ನ ಗಾಡಿ ಒಂದು 30ಕ್ಕೆ ಹೋದ್ರೂ 60 ಸ್ಪೀಡ್ ಆಗ್ಬಿಡುತ್ತೆ. ಅದಕ್ಕೆ ಹೋಗೋಣ ಬಾಗುರು, ಯಾರಿಗಾದ್ರು ನಮ್ ಕೈಲಿ ಆಗಿದ್ರೆ ಸಹಾಯ ಮಾಡೋಣ, ಕೆಟ್ಟದಂತೂ ಮಾಡೋದ್ ಬೇಡ ಅಲ್ವಾ. ನೋಲು ಬಂದು ಆ ಅಕ್ಕನ ಇಲ್ಲೆಲ್ಲ ಕೆಳಗಡೆ ಬಿಡಿ ಅಂತವ್ರೆ, ನೋಡೋಣ ಆದಷ್ಟು ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಅದ್ದೂರನ ಹೆಲ್ಪ್ ಮಾಡ್ತೀನಿ ಅಕ್ಕ. ಇರ್ಲಿ, ಯಾರಷ್ಟು ನಾವ್ ಹೆಲ್ಪ್ ಮಾಡಿದೀವಿ. ನೀವು ಸೇಫ್ ಆಗಿ ಹೋಗಿ, ಹುಷಾರಾಗಿ ಹೋಗಿ. ಎಲ್ಲೇ ಹೊರಗಡೆ ಬಂದ್ರು ಗಾಡಿ ಚೆನ್ನಾಗಿರೋ ತಗೊಂಬನ್ನಿ ಅಕ್ಕ. ಏನಾದ್ರು ತೊಂದ್ರೆ ಆದ್ರೆ ಯಾರು ಬರಲ್ಲ ಅಕ್ಕ. ನಿಮ್ಮೂರ ಅಣ್ಣ ಇದೆ? ನಿಮ್ಮೂರ? ಸರಿ ಆಯ್ತು, ಹುಷಾರ. ಸರಿನಾ? ಕನ್ನಡ ಬರುತ್ತೋ ಗುರು. ಅವ್ರ ಊರಿಗೆ ತಂದು ಬಿಟ್ಟಿದೀವಿ ಕರ್ನೂಲ್ಗೆ. ಹೋಗೋಣ ಗುರು, ಹೋಗೋಣ ಬಾಗ್ರು. ಆಗಾಬಿಸ್ಬಿಡೋಣ ಪಾಪ. ಒಂದ್ ನಂಬರ್ ಕೇಳ್ತಾರೆ ನಂದು, ನಾನು ನಂಬರ್ ಕೊಡ್ತೀನಿ. ನಾನೇನ್ ಅನ್ಕೊಂತೀನಿ, ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳಕೋ ಇಲ್ಲ ಮತ್ತೊಂದು ಇಲ್ಲ ಏನಕ್ಕೋ ಫೋನ್ ಮಾಡ್ಬೋದೇನೋ ಈ ಕಡೆ ಬಂದಾಗ ಅನ್ಕೊಂಡು ನಾನು ಆ ಟೆನ್ಷನ್ ಅಲ್ಲಿ ಇರ್ತೀನಿ. ಆದ್ರೆ ಇವ್ರು ನನಗ್ ತೋರ್ಸೋದು ದುಡ್ಡಿನ ತೂಕ ಗುರು. ಮರ್ಯಾದೆ ಮಾನವೀಯತೆಗೆ ದುಡ್ಡು ಬೆಲೆ ಆಗ್ತಲ್ಲ ಗುರು. ಇವ್ರು ತೋಲ್ಗೋಚಿನ ಅಮೌಂಟ್ ಹೇಳಲ್ಲ ಅಕ್ಕ. ನಾನ್ ಬಂದಿದ್ದಿಲ್ಲಿ ದುಡ್ಡು ನೋಡ್ಕೊಂಡಲ್ಲ ಅಕ್ಕ, ಒಂದ್ ಅಕ್ಕನ್ ತರ. ಅದನ್ನ ತಿಳ್ಕೊಳ್ಳಿ. ದುಡ್ಡು ನಿಮ್ಗಿಂತ ಜಾಸ್ತಿ ನಿಮ್ ಗಾಡಿನೇ ಬೇಕಾದ್ರೆ ಇಲ್ಲೇ ಖರೀದಿ ಮಾಡ್ಬಿಡ್ತೀನಿ. ದುಡ್ಡಿಗೆ ತೂಕ ಹಾಕ್ಬೇಡಿ ಅಕ್ಕ. ಇಲ್ಲಿ ನಾನ್ ಮಾಡಿದ್ದು ವೇಸ್ಟ್ ಆಗೋಯ್ತು ನನಗೆ. ನೀವು ಅಲ್ಲಿ ದುಡ್ಡೇ ಅಂತ ಹೇಳಿದ್ರೆ ಬಿಟ್ಟು ಬಂದ್ಬಿಡ್ತಿದ್ದೆ అక్క. అయ్యో మా తెలుగు మేము ఆడ ఇరుక్కుపోయి మాటికంటే ఎవరు లేరు, మొత్తం ఫారెస్ట్ ఏరియా అది. ఆమెకి ఏమైనా అయితే నాకేమైనా తినిపెట్టం, కానీ ఆడపిల్లకి ఏమైనా అయితే అనుకుంటే అన్న హెల్ప్ చేసిన బాగా. ఈయన ప్లేస్ లో ఉన్నారు కాబట్టి హెల్ప్ చేసిన, వేరే అయితే వేరే ఉంటుండే కథ. అర్థం చేసుకోండి, అన్నకు సపోర్ట్ చేయండి, సబ్స్క్రైబ్ చేసుకోండి. మాకు ఈయన కాబట్టి హెల్ప్ చేసిండు, వేరే అయితే బొచ్చు కూడా చేయరు. ఇంకా మీకు అర్థమైతే ఓకే, అర్థం కాకపోతే మళ్ళీ అడగండి. అన్న కాబట్టి అర్థం చేసుకోండి. అన్న గుండె కోసినా కూడా అన్ని మంచిగా ఉంటది తప్ప తప్పే ఉండదు అని అర్థమైంది. డ్రైవర్లు కూడా కష్టపడేటోళ్ళు, ఆపద్ బాంధవులు, అర్థం చేసుకునేటోళ్ళు. ఆంజనేయ స్వామి ఎంతనో అన్నంత ದುಡ್ಡು ಹಾಕ್ಬಿಟ್ಟು ತೂಕ ಅಲ್ಲ. ಅದಕ್ಕೆ ಅದು ಒಂದು ಅಕ್ಕನ ತರನಲ್ಲ ಅಕ್ಕ ನಿಮ್ಮನ್ನ ಅಷ್ಟೊಂದು ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ರಕ್ಷಾ ಬಂಧನ್ಗೆ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅದು ಅಷ್ಟೇ ಅಲ್ಲ, ಏನಿದೆ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನಮ್ಗೆ ಸರಿ ಅಕ್ಕ, ಬರ್ತೀನ. ಇಲ್ಲ ಅಕ್ಕ, ಅದಕ್ಕೋಸ್ಕರ ನಾನು ನಿಮ್ಮನ್ನ ನೋಡೇ ನಾನು ನಿಲ್ಸಿದಾಗ ಅಲ್ಲಿ. ಸರಿನಾ? ಬರ್ಲ ಅಣ್ಣ, ಬರ್ತೀನಿ ಅಣ್ಣ. ಯಾವಾಗ್ಲೂ ಹಿಂಗೆ ಇರ್ಲಿ ಅಕ್ಕ. ಬರ್ತೀನಿ ಅಕ್ಕ. ಗುರು, ನಾನ್ ಮಾಡಿದ್ದು ವೇಸ್ಟ್ ಆಗೋಯ್ತು ಗುರು. ಆ ಅಣ್ಣ ನನ್ನ ದುಡ್ಡಲ್ಲಿ ತೂಕ ಹಾಕ್ಬಿಡ್ತಲ್ಲ ಗುರು. ಏನಪ್ಪ ಈ ಮನುಷ್ಯನ್ ಬೆಲೆನೇ ಇಲ್ವಾ? ದುಡ್ಡಿಗೆನ ಬೆಲೆನಾ ಗುರು? ಏನು ಮಾಡಕ್ಕಲ್ಲ. ನಾವು ಮಾಡಿದ್ ನಾವು, ಅವ್ರು ಮಾಡಿದ್ ಅವ್ರಿಗೆ. ಇರ್ಲಿ ಬನ್ನಿ ಹೋಗೋಣ. ಮಾನವೀಯತೆ ದೃಷ್ಟಿನ ದುಡ್ಡಲ್ಲಿ ತೂಕ ಹಾಕ್ಬಿಡ್ತಾರ ಗುರು. ದುಡ್ನವ್ರು ಅಂತ ತೋರಿಸ್ಬಿಡ್ತಾರೆ. ಸರಿ, ಅವ್ರಿಗನ್ಸಿದ್ ಅವ್ರು ಮಾಡಿದಾರ, ನಮ್ಗನ್ಸಿದ್ ನಾವ್ ಮಾಡಿದ್ವಿ. ನನ್ ಆತ್ಮ ಸಾಕ್ಷಿ ಯಾವತ್ತು ನಾನು ಮೋಸ ಮಾಡ್ಕೊಂಡಿಲ್ಲ ಗುರು. ಕೆಟ್ಟ ಬುದ್ಧಿ ಏನೇ ಇದ್ರು ಮನುಷ್ಯನ್ಗೆ, ಆದ್ರೆ ಇಲ್ಲಿ ಐತಲ್ಲ ಇದಿರ್ಬೇಕು ಗುರು ಮನುಷ್ಯನ್ಗೆ. ಆದ್ರೆ ಅವರು ನನ್ನ ಅಷ್ಟು ನಾನು ಹೆಲ್ಪ್ ಮಾಡ್ರು. ಯಾಕೋ ನನಗೆ ಕೊನೆಗೆ ಒಂದ್ಸತಿ ಬೇಜಾರು ಮಾಡ್ಬಿಟ್ರು. ಇರ್ಲಿ, ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮಾಡಿದ್ ಸರಿನಾ ತಪ್ಪ ನೀವ್ ಹೇಳಿ, ಸರಿನಾ? ಯಾವ್ದೋ ಟೋಲ್ ಗುರು, 12:30 ಟೈಮು. ಅವಲ್ಲ ಗ್ಲಾಸ್ ಹೊಡ್ಕೊಬಿಡೋಣ. ಅಲ್ಲಿ ಸಿಕ್ಕಾಬಿಟ್ಟು ಧೂಳಾಗ್ಬಿಟ್ಟೈತೆ ಗುರು ಗ್ಲಾಸ್. ಅದೇನಪ್ಪ ಯಾವಾಗಲೂ ಧೂಳಾಗ್ಬಿಡುತ್ತಿದ್ರು. ಅದೇನು ಮಾಡ್ಬೇಕು? ಈ ಗ್ಲಾಸ್ಗೆ ಏನಾದರೂ ಇದ್ರೆ ಐಡಿಯಾ ಕೊಡ್ರಪ್ಪ. ಗ್ಲಾಸ್ ಮೇಲೆ ಧೂಳೆ ಬೀಳ್ಬಾರ್ದು, ಹಂಗೆ ಮಾಡೋಣ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳ್ರಪ್ಪ. ಆದ್ರೆ ಒಂದು ಗುರು ಏನು ಗೊತ್ತಾ, ನಾನು ಮಾಡಿರೋ ಮಾನವೀಯತೆಗೆ ದುಡ್ಡಲ್ಲಿ ತೂಕ ಹಾಕಿ ಹೊರ್ಟೋಗ್ಬಿಟ್ರು ಗುರು. ಅದೊಂದು ಇಷ್ಟ ಆಗಲಿಲ್ಲ. ಆ ದುಡ್ಡನ್ನ ಅವರು ಬೆಲೆ ಕಟ್ಬಿಟ್ರಲ್ಲ, ಅದು ನನಗೆ ಯಾಕೋ ಇಷ್ಟನೇ ಇಲ್ಲ ಗುರು. ಅದು ಏನು ಮಾಡೋಣ? ಮನುಷ್ಯನಿಗೆ ಪ್ರೀತಿಸೋದು ಕಮ್ಮಿನೇ, ಪ್ರೀತಿ ಸಿಗೋದು ಕಮ್ಮಿನೇ, ಬೆಲೆನೂ ಕಮ್ಮಿನೇ. ಏನು ಮಾಡೋಕ್ಕಲ್ಲ, ಆಗೋದಲ್ಲ ಒಳ್ಳೇದಕ್ಕೇನೆ. ಇನ್ನೊಂದು ಸತಿ ಹೆಲ್ಪ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕು. ಅದು ನಾವು ಅರ್ಥ ಮಾಡ್ಕೋಬೇಕಾಯ್ತು. ಅದೇನೋ ಗುರು, ಎಷ್ಟೇ ಮೋಸ ಹೋದ್ರೂ ಸರಿ, ಎಷ್ಟೇ ಏನಾದರೂ ಸರಿ, ಮಾನವೀಯತೆ ಅನ್ನೋದು ಸಾಯ್ತಲ್ಲ ನನ್ನ ಮನಸ್ಸಿಂದ. ತುಂಬ ಜನಕ್ಕೆ ಇರುತ್ತೆ, ಅದು ಸಾಯಲ್ಲ. ಅದು ಬಣ್ಣಕ್ಕೆ ಬರ್ತಿರಲ್ಲ, ರಿಯಾಲಿಟಿ ಬಂದಿರುತ್ತೆ. ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡ್ರೆ ಜನಗಳು. ಅಂಥ ಜನಗಳಿಗೆ ಏನೋ ತಾಂಡು ಹಾಕ್ಬಿಡೋದು. ಏನು ತಾಂಡು ಹಾಕೋಕ್ಕೂ ಆಗಲ್ಲ.
ಬನ್ನಿ ಟೀ ಕುಡಿಯೋಣ. ಟೀ ಅಂದರೆ ಡಿಕಾಕ್ಷನ್ ಗುರು. ಟೀ ಕುಡಿಯೋ ಅಭ್ಯಾಸ ಇಲ್ಲ, ಅಭ್ಯಾಸ ಐತೆ ಅಷ್ಟಿಲ್ಲ. ಬನ್ನಿ ಇಲ್ಲಿ ರಾತ್ರಿ ಸುಮಾರು 12:30 ನನ್ನ ಫ್ರೆಂಡಿಗೆ ಯಾರು ಎಬ್ಬರಿಸು ಅಂದ. ಅವನಿಗೆ ಎಬ್ಬರಿಸ್ರೆ ಇನ್ನೂ 2 ಗಂಟೆ ಟೈಮ್ ಮಲಗ್ತೀನಿ ಅನ್ನಲ್ಲಪ್ಪ. ಮಲಿಕೊಳ್ಳಿ ಬನ್ನಿ, ನಾವು ಮಲ್ಗೋಣ, ಎಲ್ಲಾದರೂ ದೂರ ಹೋಗಿ ಮಲ್ಗೋಣ. ಟೀನ ಇರೋದು ಗುರು ಇಲ್ಲಿ. ಅಕ್ಕ ಡಿಕಾಕ್ಷನ್ ఉందా లేదా? ಇಲ್ಲವಂತ ಗುರು. ಏನೋ ಮಾಡೋಕ್ಕಲ್ಲ, ಏನೋ ಬೇರೆ ಏನೋ ತಗೋಣ. ಕುರ್ಕುರೆ ಬೇಡಪ್ಪ. ಡಿಕಾಕ್ಷನ್ ಇಲ್ಲ, ಟೀನೇ ಗಟ್ಟಿ. ಟೀ ಕುಡಿಯೋದಿಲ್ಲ. ಏನೋ ಬೇರೆ ತಿನ್ನೋಣ ಅಂದರೆ ಇಡ್ಲಿ ಐತೆ. ಇಡ್ಲಿ ಏನು ತಿಂತೇವೆ ಗುರು? ಇಡ್ಲಿ ತಿಂದು ಬೇಜಾರಾಗ್ಬಿಡ್ತೈತತ್ತ ನನಗೆ. ಹೊಟ್ಟೆ ಹಸಿತಾ ಇಲ್ಲ. ಹೋಗ್ಬಿಡೋಣ ಬನ್ನಿ, ಹೋಗ್ಬಿಡೋಣ. ಗಾಡಿಯಲ್ಲಿ ನಿಲ್ಸಿದ್ದೀನಿ. ಟೋಲು ಗುರು, ಟೋಲು ಯಾವುದೋ ಆಯ್ತು. ಟೋಲ್ ಹೆಸರು ಬರಲ್ಲ ಆಗ್ತೈತಿ. ಬನ್ನಿ ಹೋಗೋಣ. ಆಹಾ ಸೊಳ್ಳಿ ಗುರು. ಜರ್ಕಿನ್ ಹಾಕ್ಬಿಡೋಣ. ಮನೇಲಿ ಕೊಟ್ಟವ್ರು ಜರ್ಕಿನು ಟೋಪಿ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಟಿ ಟಿಗೆ ಆನ್ಲೈನ್ ಟಿ ಪಿ ಎಲ್ಲ ಗಾಡಿಗೆ ಬರುತ್ತಲ್ವ ಗುರು? ಇವ್ರು ಪಾಪ ವೈಟ್ ಬಾಲ್ ಡ್ರೈವರ್ ಅಂತ, ಇವ್ರಿಗೆ ಗೊತ್ತಿಲ್ಲ. ಎಲ್ಲ ಗಾಡಿಗೆ ಬರ್ಬೋದು ಅಂತ ನನ್ನ ಅಂದಾಜು. ಅದೇ ಇವ್ರು ನೋಡಿದ್ರೆ ಬರೋದೇ ಇಲ್ಲ ಅಂತಾರಪ್ಪ. ಏನೋ ಅವ್ರವ್ರ ಗಾಡಿಗೆ ಅವ್ರವ್ರಿಗೆ ಗೊತ್ತು, ನಮ್ಗೇನು ಗೊತ್ತಿಲ್ಲ. ಗುರು ಶಬರಿಮಲೆಗೆ ಹೋಗ್ತಾವ್ರೆ. ಹ್ಯಾಪಿ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಪ್ಪ. ನಿಮ್ಮಿಂದ ನಮಗೂ ಒಳ್ಳೇದು ಮಾಡಲಿ. ಶಬರಿಮಲೆ ಹೋಗ್ಬರ್ಲಿ. ಆ ದೇವ್ರು ಆಯುಸ್ ಆರೋಗ್ಯ ಕೊಡ್ಲಿ ಇವ್ರಿಗೆ. ಸೇಫಾಗಿ ಕರ್ಸ್ಕೊಳ್ಳಪ್ಪ. ಬಂದಿದ್ದೀನಿ, ಇದೇ ಸ್ಪಾಟು, ಲೊಕೇಶನ್. ಆದರೆ ಎಲ್ಲಿ ಅನ್ನೋದು ಗೊತ್ತಿಲ್ಲ ನನಗೆ. ನೋಡೋಣ. ಪಾರ್ಟಿ ಇವಾಗ ಬರೋದು 9 ಗಂಟೆಗೆ. ಸೈಡ್ಗೆ ಹಾಕಿದ್ದೀನಿ ಗಾಡಿನ. ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಮೋಸ್ಟ್ಲಿ ಒಂದು 9:30 ಬರ್ಬೋದು. ಗುರು ಮಕ ತೊಳ್ಕೊಂಡ್ ಬಂದಿದ್ದೀನಿ. ಮುಂದೆಗಡೆ ಹೋಟ್ಲು ನೋಡಿದ ತಕ್ಷಣ ಯಾಕೋ ಹೊಟ್ಟೆ ಚುರುಗುಡ್ತಾ ಐತೆ. ಬನ್ನಿ ತಿಂಡಿ ತಿನ್ಕೊಡೋಣ. ಅವ್ರು ಬರೋದು 10:30ಗಂತೆ. ಹೋಗೋಣ ರೆಡಿ ಆಗ್ಬಿಟ್ಟೆ ಅಲ್ವಾ? ನಾಯಿನ ಕರ್ಕೊಂಡು ಎಲ್ಲಿ ಬಂದ ನೋಡಿದ್ರು. ನಾಯಿ ನೋಡಿ ಹೆದ್ರಕೊಬಿಟ್ಟೆ ನಾನು ಅತ್ತ. ಬನ್ನಿ ತಿಂಡಿ ತಿನ್ನೋಣ. ಏನಿದೆ ಪಲಾವು? ಏನೇ ತಿಂಡಿ? ಇಡ್ಲಿ ವಡೆ ಹಾಕೋಣ. ಇಡ್ಲಿ ವಡೆ ಹಾಕೋಣ. ಹಾ ಸ್ವಚ್ಛ ಬಾಯ್. ಇಡ್ಲಿ ವಡೆ ಹಾಕೋಣ. ಇಡ್ಲಿ ಪೂರ ಬಿಸಿ ತಿನ್ಬಿಡೋಣ. ಅವಲೇ ಕಾಫಿ ಕುಡ್ಬೇಕಾಯ್ತು, ಅದಕ್ಕೆ ಕುಡಿಸಿ ತಿನ್ನಿಲ್ಲ. ಇವಾಗ ಬಿಸಿ ತಿನ್ಬಿಡೋದೆ ಇವಾಗ. ವಾಯ್ಸ್ ಅಲ್ಲಿಗೆ ಎಳಿತಾ ಐತೆ. ಬಾ ಬಾ ಬಾ. ಚೆನ್ನಾಗಿದೆ ಗುರು. ಡಬಲ್ ಚಟ್ನಿ ಗುರು. ಇಲ್ಲಿ ತಿನ್ಬಿಡೋಣ. ಅಯ್ಯಪ್ಪ ಇಲ್ಲಪ್ಪ, ಎಲ್ಲೇನಾ? ಬಿಸಿ ಇಡ್ಲಿ ವಡೆ. ಚೆನ್ನಾಗಿದ್ ಗುರು. ಬೆಳಗ್ಗೆನೆ ತಿನ್ನೋಣ ತಿಂಡಿನ. ಬಾಯಲ್ಲಿ ಇಕ್ಕಿದ ತಕ್ಷಣ ಕರ್ಗೋಗ್ಬಿಡ್ತಾ ಇದ್ವಿ ಇಡ್ಲಿ. ಸೂಪರ್. ವಡೆ ಎಲ್ಲ ಚೆನ್ನಾಗಿದ್ ಗುರು. ನನ್ನ ಗಾಡಿ ಅಲ್ಲಿ ನಿಂತೈತು ಗುರು. ನಾನು ತಿಂಡಿ ಇಲ್ಲಿ ತಿಂತಾ ಇದ್ದೀನಿ. ಅದಕ್ಕೆ ತಿಂಡಿ ನೈಟು ಎಲ್ಲರೂ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಇಡ್ಲಿನೂ ವಡೆ ಸೂಪರ್ ಆಗೈತೆ ಗುರು. ಎಷ್ಟು ಸ್ಮೂತ್ ಆಗೈತೆ ಅಂತ ಅಷ್ಟು ಚೆನ್ನಾಗೈತೆ. ನನಗಿಷ್ಟ ಆಯ್ತದು ಇಡ್ಲಿ ವಡೆ ಗುರು. ಇವಾಗ ರೈಸ್ ತಿನ್ನೋಣ. ರೈಸ್ ಕೊಡುಗರು. ಏನ್ ರೈಸ್ ಅದು? ಮೆಂತೆ ಭಾತ ರೈಸ್ ಚೆನ್ನಾಗೈತೆ ಗುರು. ಬಿಸಿ ಸೂಪರ್ ಆಗೈತೆ ನೋಡಿ. ಮೆಂತೆ ಬಾತ್. ಇವರೇ ಓನರ? ಮೆಂತೆ ಬಾತ್ ತಿನ್ನೋಣ. ಮೆಂತೆ ಬಾತ್ ಹೊಟ್ಟೆ ಕವಾ ಅಂತ ಆಯ್ತಲ್ಲ ಗುರು. ಸೂಪರ್ ಗುರು. ನೋಡೋಣ ಈ ಮೆಂತೆ ಬಾತ್ ಹೆಂಗೈತೆ ಅಂತ. ಬಿಸಿ ಗುರು. ಬೆಳಗ್ಗೆನ ಮಾಡೋರೆ ತಿನ್ಬೇಕಷ್ಟೇ. ತಿಂದಿವ್ರು ಮೆಂತೆ ಬಾತ್. ಒಂದ್ ಹೇಳ್ತೇನೆ ನಾನು ಸಾಕು. ಇಷ್ಟನೇ ತಿಂಡಿ ಎಲ್ಲ ತಿಂದಿದ್ದಾಯ್ತು ಗುರು. ಸೂಪರ್ ತಿಂಡಿ ಮಾತ್ರ ಚೆನ್ನಾಯ್ತು. ತಿಂಡಿ ಬಂದು ತಿಂದಿತ್ತು ಪ್ರಯತ್ನ ಆಯ್ತು. ಸಖತ್. ಅಮ್ಮ ಬಿಲ್ ಎಷ್ಟಮ್ಮ? ಅಮ್ಮ ಬಿಲ್ ಎಷ್ಟು? ಆ ಫ್ರೈಸ್ ಒಂದ್ ಇಡ್ಲಿ
ಒಂದು ಇದೆ ಕೊಡೆ. ಹ್ಮ್ 70 ರೂಪಾಯಿ ಸ್ಕ್ಯಾನರ್ಗೆ ಹಾಕ್ಬಿಡ ನೋಡಿ. ನೋಡ್ಗುರು 70 ಅವ್ರಿಗೆ ಅಮೌಂಟ್. ಅಮ್ಮ ಹಾಕಿದ್ದೀನಿ, ಹಾಕಿದ್ರು ತಿಂಡಿ ಎಲ್ಲ ತಿಂದಿದ್ದಾಯ್ತು ಗುರು. ಅನ್ಲೋಡ್ ಯಾವಾಗ ಡೌಟಾ? ಹಾ ಫಸ್ಟೇ ತಿನ್ಬಿಟ್ಟಿದ್ದೆ ನಾನೆಲ್ಲ. ಕಾಸು ಹಾಕಿಲ್ಲ ಅಂತ ಕೇಳ್ತಾವ್ರ ಅನ್ಕೊಂಡ ಪಾಪ ಅವ್ರು. ತಿಂಡಿ ತಿಂದೇನಪ್ಪ ಅಂತ ಅವ್ರು ಒಳ್ಳೆಯವ್ರು. ಆಗ ಅನ್ಲೋಡ್ ಮಾಡೋರು ಬಂದವ್ರು. ಹಗ್ಗ ಟರ್ಪಲ್ ಎಲ್ಲ ಬಿಚ್ಚಿದೀನಿ ನಾಲ್ಗಡೆ ಅನ್ಲೋಡು. ಇವ್ರು ಒಂದೊಂದೇ ಯಾವಾಗ ಗುರು ಎತ್ಕೊಂಡು ಹೋಗೋದು ಇವರು. ಈ ಕಡೆಯಿಂದ ಒಬ್ರು ಆಡ್ತಾರೆ, ಆ ಕಡೆ ಒಬ್ರು ತಲೆ ಮೇಲೆ ಇಕ್ಕೊಂಡು ನೋಡಿ ಸಂದಿಲ್ ನಿಂತಾರೆ. ಅಯ್ಯೋ ಇವ್ರ ಪರದಾಟ ನೋಡಕ್ ಆಗ್ತಲ್ಲ ಗುರು ನನಗಂತೂ. ಇವ್ರ ಮಾಲೀಕರು ಅವ್ರು ನೋಡಿ ಅಲ್ಲಿ ಸಂದಿಲಿ ಅದನ್ನ ಇಳ್ಸಕ್ ಹೋಗಲ್ಲ, ಬಿಡೋಕ್ ಹೋಗಲ್ಲ ನೋಡಿ ಅದನ್ನ. ಸರ್ ಹಾಕಿ ಲೊಕೇಶನ್, ನಾನು ಹೋಗ್ತೀನಿ ಆರಾಮಾಗಿ ತಗೊಂಡು ಮೂರನು. ಅದು ಟರ್ನ್ ಆಗಲ್ಲ, ಇದು ತಿರ್ಗದಣ್ಣ, ಇದು ತಿರ್ಗದ, ಇದು ತಿರ್ಗದ ಡೌಟ್. ಅದೇನ್ ಬಾಡಿಗೆ ಹೇಳಿದ್ರೆ ನಾನೇ ತಗೊಂಡು ಹೋಗ್ತೀನಪ್ಪ. ಗಾಳಿಗೆ ಅಲ್ಲೇ ಇರುತ್ತಲ್ಲ ಸರ್. ಮಂಗ್ಳೂರ್ಗೆ ಹಾಕೊಂಡು ಹೋಗ್ಬೇಕಂತ ಹೆಂಗೋ ಬಾಡಿಗೆ ಕೊಟ್ರೆ ಹಾಕೊಂಡು ಹೋಗ್ಬೋದಪ್ಪ. ಇದನ್ನ ತಿರ್ಗದೇ ಇಲ್ಲ. ಇದು ನನಗೂ ಈ ಸೋಫಾ ಸೆಟ್ ಒಳಗೆ ಹೋಗ್ಲಿಲ್ಲ ಗುರು. ನಾನು ಹೇಳ್ದೆ ಮಂಗ್ಳೂರ್ ಹಾಕೊಂಡು ಹೋಗ್ತೀನಿ ಅಂತ. ಈ ಸಾರು ನನಗೆ ಕೊಂಡೇ ಇಲ್ಲ ಗುರು ಇದನ್ನ. ಗುರು ಗಾಡಿ ಎಲ್ಲ ಖಾಲಿ ಆಯಿತು. ಇಲ್ಲಿಂದ ಹೊಲ್ಡನ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ನಿಮ್ಮ ಸಂಚಾರಿ ಚಾಲಕ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಾಡ್ತಿರಲ್ವಾ ನೀವು? ಮಾಡಿದ್ರೆ ಇನ್ಯಾರು